ತುಮಕೂರು ಸಿದ್ಧಗಂಗಾ ಮಠದ ಉತ್ತರಾಧಿಕಾರಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಂತಹ ಗೌರಿಶಂಕರ ಸ್ವಾಮೀಜಿ ವಿಧಿವಶರಾಗಿದ್ದಾರೆ. 71 ವರ್ಷದ ಸ್ವಾಮೀಜಿ ತಡರಾತ್ರಿ 2 ಗಂಟೆ ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪಾರ್ಶ್ವವಾಯು ಪೀಡಿತರಾಗಿದ್ದ ಗೌರಿಶಂಕರ ಸ್ವಾಮೀಜಿ ಕಳೆದ 3.5 ತಿಂಗಳಿಂದ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ರು. ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಶಿಷ್ಯರಾಗಿದ್ದ ಗೌರಿಶಂಕರ ಸ್ವಾಮೀಜಿ ಮಠದ ಅಧ್ಯಕ್ಷರಾಗಿ ಹಲವು ವರ್ಷಗಳ ಅಧಿಕಾರದಲ್ಲಿದ್ದರು. ಆದರೆ ಹಲವು ಆರೋಪ ಎದುರಿಸ್ತಾ ಇದ್ದ ಗೌರಿಶಂಕರ ಸ್ವಾಮೀಜಿಗೆ ಸಿದ್ಧಗಂಗಾ ಮಠದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಗೌರಿಶಂಕರ ಸ್ವಾಮೀಜಿಯನ್ನ ನಿರ್ದೋಷಿ ಅಂತ ದೋಷ ಮುಕ್ತಗೊಳಿಸಿತ್ತು. ಹೀಗಾಗಿ ಪುನಃ ಮಠದ ಉತ್ತರಾಧಿಕಾರಕ್ಕಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಧಾವೆ ಹೂಡಿದ್ರು. ಕಳೆದ 30 ವರ್ಷಗಳಿಂದ ಈ ಪ್ರಕರಣ ನಡೀತಾ ಇದ್ದು ಮುಂದಿನ ತಿಂಗಳು ಅಂತಿಮ ತೀರ್ಪು ಬರೋದಿತ್ತು.